ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಎಂದಿದ್ದಾರೆ. ಹಾಗಾದರೆ ಸಿಬಿಐ ಸಹ ಕೇಂದ್ರ ಸರ್ಕಾರದಲ್ಲಿ ಹಿಡಿತದಲ್ಲಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದ ಮಾತ್ರಕ್ಕೆ ಲೋಕಾಯುಕ್ತ ಕಳಂಕಿತವಲ್ಲ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಸಿಬಿಐ ಸ್ವತಂತ್ರ ಸಂಸ್ಥೆಯೂ ಅಲ್ಲ. ಸಿಬಿಐ ಸ್ವತಂತ್ರ ಸಂಸ್ಥೆಯಾಗಿದ್ದರೆ ಲೋಕಾಯುಕ್ತವು ಸ್ವತಂತ್ರ ಸಂಸ್ಥೆಯೇ. ಲೋಕಾಯುಕ್ತಕ್ಕೊಂದು ನ್ಯಾಯ, ಸಿಬಿಐಗೊಂದು ನ್ಯಾಯ ಅಂದರೆ ಹೇಗೆ? ಹೈಕೋರ್ಟ್ನಲ್ಲಿ ಸುಪ್ರೀಂ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ದಾರೆ. ಇನ್ನು ಸ್ನೇಹಮಯಿ ಪರ ವಕೀಲ್ ಮನಿಂದರ್ ಸಿಂಗ್ ವಾದಕ್ಕೆ ಕಪಿಲ್ ಸಿಬಲ್ ಕೌಂಟರ್ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೊಂದು ನ್ಯಾಯ, ಸಿಬಿಐಗೊಂದು ನ್ಯಾಯ ಅಂದರೆ ಹೇಗೆ ಅಂತ ಸಿದ್ದರಾಮಯ್ಯ ಪರ ವಕೀಲ ಕಪಿಲ್ ಸಿಬಲ್ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಸಿದ್ದು ಪರ ಸಿಬಲ್ ವಾದಕ್ಕೆ ಮನಿಂದರ್ ಸಿಂಗ್ ಮೌನ ಮುರಿದಿದ್ದು, ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಎಂದಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಸಹಿತ ಇಡಿಯು ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಅಂತ ರಾಜ್ಯ ಸರ್ಕಾರ ಪದೇ ಪದೇ ಆರೋಪ ಮಾಡ್ತಾ ಇತ್ತು ಬಿಜೆಪಿ ಮೇಲೆ. ಇದರ ಮಧ್ಯೆ ಈಗ ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಸಿಬಲ್ ಅವರು ವಾದ ಮಂಡಿಸಿದ್ದಾರೆ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ, ಹಾಗಾದರೆ ಸಿಬಿಐ ಸಹ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಎಂದು ವಾದ ಮಂಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದ ಮಾತ್ರಕ್ಕೆ ಲೋಕಾಯುಕ್ತ ಕಳಂಕಿತವಲ್ಲ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಸಿಬಿಐ ಸ್ವತಂತ್ರ ಸಂಸ್ಥೆಯು ಸಿಬಿಐ ಸ್ವತಂತ್ರ ಸಂಸ್ಥೆಯಾಗಿದ್ದರೆ ಲೋಕಾಯುಕ್ತವು ಸ್ವತಂತ್ರ ಸಂಸ್ಥೆ. ಲೋಕಾಯುಕ್ತಕ್ಕೊಂದು ನ್ಯಾಯ, ಸಿಬಿಐಗೊಂದು ನ್ಯಾಯ ಅಂದರೆ ಹೇಗೆ? ಹೈಕೋರ್ಟ್ನಲ್ಲಿ ಸುಪ್ರೀಂ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ದಾರೆ. ಇನ್ನು ಸ್ನೇಹಮಯಿ ಪರ ವಕೀಲ್ ಮನಿಂದರ್ ಸಿಂಗ್ ವಾದ ಮಂಡಿಸಿದ್ರು. ಈ ವಾದಕ್ಕೆ ಪ್ರತಿ ಕೌಂಟರ್ ಕೊಟ್ಟಂತ ಕಪಿಲ್ ಸಿಬಲ್, ಸ್ನೇಹಮಯಿ ಕೃಷ್ಣ ಪರ ವಕೀಲ ಮನಿಂದರ್ ಸಿಂಗ್ ವಾದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರುವ ಕಪಿಲ್ ಸಿಬಲ್. ಇನ್ನು ಲೋಕಾಯುಕ್ತಕ್ಕೊಂದು ನ್ಯಾಯ, ಸಿಬಿಐಗೊಂದು ನ್ಯಾಯ ಅಂದರೆ ಹೇಗೆ? ಕಪಿಲ್ ಸಿಬಲ್ ಕೌಂಟರ್ ಕೊಟ್ಟಿದ್ದು, ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಎನ್ನುವುದು ಸುಳ್ಳು. ಹಾಗಾದರೆ ಸಿಬಿಐ ಸಹ ಕೇಂದ್ರ ಸರ್ಕಾರದಲ್ಲಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವುದು ಲೋಕಾಯುಕ್ತ. ಹಾಗಾದರೆ ಸಿಬಿಐ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆಯೇ? ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದ ಮಾತ್ರಕ್ಕೆ ಲೋಕಾಯುಕ್ತ ಕಳಂಕಿತವಲ್ಲ ಎಂದು ವಾದ ಮಂಡಿಸಿದ್ದಾರೆ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಎಂದಿದ್ದಾರೆ. ಹಾಗಾದರೆ ಸಿಬಿಐ ಸಹ ಕೇಂದ್ರ ಸರ್ಕಾರದಲ್ಲಿ ಹಿಡಿತದಲ್ಲಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದ ಮಾತ್ರಕ್ಕೆ ಲೋಕಾಯುಕ್ತ ಕಳಂಕಿತವಲ್ಲ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಸಿಬಿಐ ಸ್ವತಂತ್ರ ಸಂಸ್ಥೆಯೂ ಅಲ್ಲ. ಸಿಬಿಐ ಸ್ವತಂತ್ರ ಸಂಸ್ಥೆಯಾಗಿದ್ದರೆ ಲೋಕಾಯುಕ್ತವು ಸ್ವತಂತ್ರ ಸಂಸ್ಥೆಯೇ. ಲೋಕಾಯುಕ್ತಕ್ಕೊಂದು ನ್ಯಾಯ, ಸಿಬಿಐಗೊಂದು ನ್ಯಾಯ ಅಂದರೆ ಹೇಗೆ?